ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಗುರುಪೂರ್ಣಿಮೆಯ ಪವಿತ್ರ ದಿನದಂದು ತೇಜಸ್ವಿ ಭಾರತ ನಿರ್ಮಾಣದಡಿಯಲ್ಲಿ ಸಂಸ್ಕಾರ ಶಿಕ್ಷಣ ವೃದ್ಧಿ ಕೇಂದ್ರ ಎಂಬ ನಾಮದಿಂದ 1 ರಿಂದ 5 ವರ್ಷದ ಮಕ್ಕಳಿಗಾಗಿ ಬಾಲಮಂದಿರ ಉದ್ಘಾಟನಾ ಸಮಾರಂಭ ಜರುಗಿತು. ಶ್ರೀಮತಿ ರೂಪಾ ದುಂಡಿಗೆ ಅವರ ಪ್ರಯತ್ನದಿಂದ ಭವ್ಯ ಭಾರತದ ಪ್ರಗತಿಗೆ ಸಂಸ್ಕಾರ, ಆರೋಗ್ಯ ಮತ್ತು ಶಿಕ್ಷಣದ ಬೀಜ ಬಿತ್ತುವ ನಿಟ್ಟಿನಲ್ಲಿ ಪ್ರತಿಯೊಂದು ಮಗು ಅನನ್ಯ ಧ್ಯೇಯೋದ್ದೇಶದೊಂದಿಗೆ ಈ ಬಾಲಮಂದಿರವನ್ನು ಹುಕ್ಕೇರಿಯ ವಿರಕ್ತ ಮಠದ ಶ್ರೀ ಶಿವಬಸವ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಹುಕ್ಕೇರಿಯ ನಿಯರ್ ಕೋರ್ಟ್ ಸರ್ಕಲ್ ಚಿಕ್ಕೋಡಿ ರಸ್ತೆಯ ಭರತ್ ಕಾಲೋನಿಯಲ್ಲಿ ಈ ಸಂಸ್ಕಾರ ಶಿಕ್ಷಣ ವೃದ್ಧಿ ಕೇಂದ್ರ ಶಿಕ್ಷಕಿ ರೂಪಾ ದುಂಡಿಗೆ ಅವರಿಂದ ತೆರೆಯಲಾಗಿದ್ದು, ಬಾಲಮಂದಿರಕ್ಕೆ ಮಕ್ಕಳ ಪ್ರವೇಶಾತಿ ಮತ್ತು ಅಕ್ಷರ ದಾಸೋಹದ ಪ್ರಾರಂಭೋತ್ಸವ ಹಾಗೂ ಸಾವಯವ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ, ಗುರುವೃಂದಕ್ಕೆ ಸನ್ಮಾನ, ಹುಕ್ಕೇರಿಯ ಪ್ರಭುತ್ವ ನಾಗರಿಕರ ಆಶೀರ್ವಾದದೊಂದಿಗೆ 2 ರಿಂದ 4 ವರ್ಷದ ಮಕ್ಕಳಿಗಾಗಿ ಫ್ರೀ ಸ್ಕೂಲ್ ಆರಂಭಿಸಲಾಗಿದೆ. ಶಾಂತ, ಸ್ವಚ್ಛ ಮತ್ತು ನಿರ್ಭಯ ಪರಿಸರದಲ್ಲಿ ಮಗುವಿನ ಬೆಳವಣಿಗೆಗೆ ಪೂರಕ ವಾತಾವರಣವಿದ್ದು ಅನೇಕ ರೀತಿಯ ಚಟುವಟಿಕೆಗಳಿಗೆ ಎಲ್ಲ ವ್ಯವಸ್ಥೆ ಇದ್ದು ಮಗುವಿಗೆ ಕಲಿಕೆ ಸಾಧ್ಯವಾಗಲಿದೆ ಎಂದು ಇದೇ ವೇಳೆ ಶ್ರೀಗಳು ಹೇಳಿದರು. ಈ ಸಂದರ್ಭದಲ್ಲಿ ರೂಪಾ ದುಂಡಿಗೆ, ಸರೋಜಾ ಹುಂಡೇಕರ್, ಕೋಳೇಕರ್ ಗುರುಗಳು, ಕುಮಾರ್ ಬಡಿಗೇರ್ ಸೇರಿದಂತೆ ಸ್ಥಳೀಯ ಮುಖಂಡರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಗುರುಪೂರ್ಣಿಮೆ ನಿಮಿತ್ತವಾಗಿ ಸಂಸ್ಕಾರ ಶಿಕ್ಷಣ ವೃದ್ಧಿ ಕೇಂದ್ರದ ನೂತನ ನರ್ಸರಿ, ಪ್ರೀ ನರ್ಸರಿ ಮತ್ತು ನರ್ಸರಿ ಶಾಲೆಯ ಉದ್ಘಾಟನೆ ಸಮಾರಂಭ. ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ಶರಣ. ಇವತ್ತು ವಿಶೇಷವಾಗಿರುವಂತಹದ್ದು ಗುರುಪೂರ್ಣಿಮೆ. ಭಾರತೀಯ ಭವ್ಯ ಪರಂಪರೆ ಇತಿಹಾಸದಲ್ಲಿ ನಾವು ಗುರುವಿಗೆ ಬಹಳ ದೊಡ್ಡ ಮಹತ್ವವನ್ನು ಕೊಡುತ್ತೀವಿ. ಬಾಲ್ಯದಲ್ಲಿ ನಮಗೆ ತಂದೆ ತಾಯಿಗಳು ಉತ್ತಮ ಸಂಸ್ಕಾರ ಕೊಡಬಹುದು, ಆದರೆ ಶಿಕ್ಷಣ ಕೊಡಕ್ ಸಾಧ್ಯ ಇಲ್ಲ. ನಮಗ ಸಂಸ್ಕಾರ ಕೊಟ್ಟರು ಅಂತಂದ್ರೆ ಆ ಸಂಸ್ಕಾರದಿಂದ ನಾವು ಮುಂದೆ ಶಾಲೆ, ಕಾಲೇಜುಗಳಿಗೆ ಹೋಗ್ತೀವಿ. ಕಾಲೇಜಿಗೆ ಹೋದ ನಂತರ ಅಲ್ಲಿರುವಂತಹ ಶಿಕ್ಷಣ ಅದು ನಮ್ಮ ಭೌತಿಕವಾಗಿರುವಂತಹ ಶಿಕ್ಷಣ. ನಮಗೆ ಉದ್ಯೋಗ ಅವಕಾಶ, ಉದ್ಯೋಗ ಸಿಗುವುದಕ್ಕಾಗಿ ನಮಗೆ ಪಡೆಯುವಂತ ಆ ಒಂದು ಶಿಕ್ಷಣ. ಅದರದ ಮೀರಿ ನಂತರ ಈ ಬದುಕಿಗೆ ಬೇಕಾಗಿರುವಂತಹದ್ದು ಒಂದು ಶಿಕ್ಷಣ ಅನ್ನುವಂತಹದ್ದಲ್ಲ, ಅದು ಕೊಡುವಂತಹದ್ದು ಆಧ್ಯಾತ್ಮದ ಗುರುಗಳು ಅನ್ನುವಂತಹದ್ದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದು ನಮ್ಮ ವ್ಯಾಸ ಮಹರ್ಷಿಗಳು ಈ ಭಾರತ ಪುಣ್ಯ ಭೂಮಿಗೆ ಯಾವಾಗ ಅವತರಿಸಿ ಬಂದ್ರೋ ಅದಕ್ಕೆ ಅವತ್ತಿನ ದಿವಸೇ ಗುರು ಪೂರ್ಣಿಮಾ ಅನ್ನುವಂತಹದ್ದನ್ನು ನಾವು ಇಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ. ಭಾರತೀಯ ಭವ್ಯ ಸಂಸ್ಕೃತಿ ಅನ್ನುವಂತಹದ್ದು ಹೀಗೆ ಅಲ್ಲ, ಅಧ್ಯಾತ್ಮ ನೆಲ ಇದು. ನಾವು ಅನೇಕ ಈ ದೇಶವನ್ನ ಆಳಿ ಹೋದ್ರು, ಬ್ರಿಟಿಷರು ಆಳಿ ಹೋದ್ರು, ಪೇಶ್ವರು ಬಂದ್ರು, ಎಲ್ರು ಅಳಕತ್ತ ಹುಡುಗ ಅಂತಂದ್ರೆ ಹಣ್ಣು ಕೊಟ್ಟು ಸಮಾಧಾನ ಮಾಡ್ತಾರ, ಮುಂದೆ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಟ್ಟು ಸಮಾಧಾನ ಮಾಡ್ತಾರ. ಆದ್ರೆ ಈ ಬದುಕಿಗೆ ಕಣ್ಣು ಕೊಡೋರು ಯಾರು, ಈ ಬದುಕಿಗೆ ಬಣ್ಣ ಹಚ್ಚೋರು ಯಾರು ಅಂತಂದ್ರೆ ಅದು ಗುರುಗಳಿಂದ ಮಾತ್ರ ಸಾಧ್ಯ ಅನ್ನುವಂತಹದ್ದನ್ನು ನಾವು ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮುನ್ನಡೆಸುವಂತ ಕರ್ತವ್ಯ ಪ್ರತಿಯೊಬ್ಬರಲ್ಲಿ ಜವಾಬ್ದಾರಿ ಅನ್ನುವಂತಹದ್ದು ಇದೆ. ಅದು ಸಂಸ್ಕಾರ ಸಂಸ್ಕೃತಿ ಎಲ್ಲಿ ಸಿಗ್ತದ ಅಂತಂದ್ರೆ ಗುರುಗಳಲ್ಲಿ ಸಿಗ್ತದ. ಆ ಗುರು ದರ್ಶನದಿಂದ, ಗುರುಗಳ ಪಾದ ಪೂಜೆಯ ಮುಖಾಂತರವಾಗಿ, ಸಂಸ್ಕಾರ ಪಡೆಯುವ ಮುಖಾಂತರವಾಗಿ ನಾವು ಇವತ್ತು ಗುರು ಪೂರ್ಣಿಮಾ ಅನ್ನುವಂತಹದ್ದು ಬಹಳ ಅರ್ಥಪೂರ್ಣವಾಗಿ ಇವತ್ತು ಇಡೀ ದೇಶದಲ್ಲಿ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿವರೆಗೂ, ಈ ಕಡೆ ಕಲ್ಕತ್ತಾದಿಂದ ಹಿಡ್ಕೊಂಡು ಗುಜರಾತ್ ವರೆಗೂ ಕೂಡ ಈ ಗುರು ಪೂರ್ಣಿಮೆ ಅನ್ನುವಂತಹದ್ದು ಬಹಳ ಅರ್ಥಪೂರ್ಣವಾಗಿ, ಈ ಕಡೆ ಒಂದು ನಮ್ಮ ಆಧ್ಯಾತ್ಮ ಸಂಸ್ಕೃತಿಯ ಭವ್ಯ ಪರಂಪರೆ, ಆ ಕಡೆ ಒಂದು ಆಧ್ಯಾತ್ಮ ಭಕ್ತಿಯ ಚಳವಳಿ ಅನ್ನುವಂಥದ್ದು ಆ ಕಡೆ ಬೇರೆ ಇರ್ತದೆ. ಎರಡೂ ಒಂದೇ ಮಾರ್ಗ ಹೋಗುವಂತಹದ್ದು, ಆಚರಣೆಗಳು ಮಾತ್ರ ಬೇರೆ ಬೇರೆ ಅನ್ನುವಂತಹದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಜೊತೆಗೆ ಈ ನಮ್ಮ ತಾಯಿಯವರು ಪ್ರೀ ನರ್ಸರಿ ಮತ್ತು ನರ್ಸರಿ ಶಾಲೆಯನ್ನ ಮಾಡಿದ್ದಾರೆ. ಅನೇಕ ಔದ್ಯೋಗಿಕ ಕೆಲಸಗಳನ್ನು ಕೂಡ ಎರಡೂ ಆರಂಭ ಮಾಡಬೇಕು ಅಂತ ಇವರು ನಮಗೆ ಮುಂಚಿತವಾಗಿ ಹೇಳಿದ್ರು. ಬಹಳ ಒಳ್ಳೆಯ ಕೆಲಸ. ಮನುಷ್ಯ ಖಾಲಿ ಕುಂತು ಅದಿದು ಹಲಸೆ ಆಗೋದಕ್ಕಿಂತ ಏನಾದ್ರು ಒಂದು ಚಟುವಟಿಕೆಯಲ್ಲಿ ಇದ್ರೆ ಮನುಷ್ಯನ ಮನಸ್ಥಿತಿನೂ ಸರಿ ಇರ್ತದೆ ಅನ್ನುವಂತಹದ್ದು. ಹೀಗಾಗಿ ಈ ಸಾವಯವಲ್ಲೆಲ್ಲ ಇರಬಹುದು, ಅನೇಕ ವಸ್ತುಗಳನ್ನು ಇಟ್ಟಿದ್ದಾರೆ. ಅದರ ಮುಖಾಂತರವಾಗಿ ಒಂದು ಫ್ರೀ ನರ್ಸರಿ ಸ್ಕೂಲು ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ಕೊಡುವ ಮೂಲಕವಾಗಿ ದೇಶದ ಸುಭದ್ರ ಸಂಸ್ಕೃತಿಯನ್ನು ಮಕ್ಕಳಿಗೆ ತುಂಬಿದ್ರೆ ಮಕ್ಕಳು ಈ ದೇಶದ ಸಂಸ್ಕೃತಿಯನ್ನು ಮುಂದಿನ ದಿನಮಾನಕ್ಕೆ ಉಳಿಸ್ತಾರೆ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈಗ ಈ ಶಾಲೆಗೆ ಬರಲಿ,
ಈಗಿಂದ ಮುಂದೆ ಆಗ್ಲಿ ಅನ್ನುವಂತಹದ್ದನ್ನು ಈ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸಿ ಎರಡು ಮಾತುಗಳಿಗೆ ವಿರಮಿಸ್ತೇನೆ.